ನವೆಂಬರ್ 20ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2.5 ವರ್ಷ ಆಗುತ್ತೆ. ಹಾಗಾದರೆ ನಾಯಕತ್ವ ಬದಲಾವಣೆನಾ, ಸಂಪುಟ ಪುನರಚನೆನಾ ಅನ್ನುವಂತಹ ಚರ್ಚೆ ಬೆನ್ನಲ್ಲೇ ಸಾಕಷ್ಟು ಈಗ ಚರ್ಚೆಗಳಾಗ್ತಾ ಇದ್ದಾವೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಾರೇ ನಡೀತಾ ಇದೆ. ದೆಹಲಿ ಅಂಗಳದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ವರಿಷ್ಠರ ಭೇಟಿಗೆ ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಸಲಹೆಯಂತೆ ಹೈಕಮಾಂಡ್ ಭೇಟಿಗೆ ಈಗ ಡಿ.ಕೆ.ಶಿ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭೇಟಿಗೆ ಡಿ.ಕೆ.ಶಿ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನವೆಂಬರ್ 20ಕ್ಕೆ ಪವರ್ ಶೇರಿಂಗ್ ಡೆಡ್ ಲೈನ್ ಕೂಡ ಈಗ ಡಿ.ಕೆ.ಶಿ ನೀಡಿದ್ದಾರೆ. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಾರ್ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರ್ತಾ ಇದೆ. ಸರ್ಕಾರ ರಚನೆ ಆದಲ್ಲಿಂದ ಇವತ್ತಿನವರೆಗೂ ಕೂಡ ಅಧಿಕಾರ ಸೂತ್ರದಡಿ 50-50 ಅಧಿಕಾರ ಸೂತ್ರದಡಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಡ್ತಾರೆ ಅನ್ನುವಂಥ ಮಾತುಗಳೇ ಈಗ ಕೇಳಿ ಬರ್ತಾ ಇತ್ತು. ಹಾಗಾದರೆ ಆ ಸಮಯ ಹತ್ತಿರ ಬರ್ತಾ ಇದೆಯಾ? 2.5 ವರ್ಷ ಆಗುತ್ತೆ ನವೆಂಬರ್ 20ಕ್ಕೆ. ಇನ್ನು ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಕೂಡ ಸ್ಫೋಟಕ ಭವಿಷ್ಯವನ್ನು ಈ ಹಿಂದೆನೇ ನುಡಿದಿದ್ರು. ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನು ರಾಜಣ್ಣ ಬರೆದಿದ್ರು. ನಿಜಕ್ಕೂ ರಾಜಣ್ಣ ಮಾತು ಸನ್ನಿಹಿತ ಆಗ್ತಾ ಇದೆಯಾ? ಮತ್ತೊಂದು ಕಡೆ ಸುದೀರ್ಘವಾದಂತಹ ಮೌನದಲ್ಲಿದ್ದಂತಹ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಗುತ್ತಾ ಅವರಿಗೆ? ಸದ್ಯದಲ್ಲೇ ಸಿ.ಎಂ. ಸಿದ್ದರಾಮಯ್ಯನವರಿಂದಲೂ ಕೂಡ ದೆಹಲಿ ಯಾತ್ರೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ನವೆಂಬರ್ 15ನೇ ತಾರೀಕು ದೆಹಲಿ ಯಾತ್ರೆಗೆ ಸಿದ್ದರಾಮಯ್ಯ ಈಗ ಸಜ್ಜಾಗಿದ್ದಾರೆ. ನವೆಂಬರ್ ಕ್ರಾಂತಿ ಸಮೀಪಿಸ್ತಾ ಇರುವಾಗಲೇ ಸಿ.ಎಂ. ಟೀಮ್ ಕೂಡ ಅಲರ್ಟ್ ಆಗಿದೆ. ಸಿ.ಎಂ. ಸಿದ್ದರಾಮಯ್ಯ ಬೆನ್ನಿಗೆ ಈಗ ಹಲವು ಸಚಿವರು ನಿಂತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸಿದ್ದು ಮುಂದುವರಿಯೋದಾದರೆ ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧ. ಸಿದ್ದರಾಮಯ್ಯ ನೇತೃತ್ವದಲ್ಲೇ ಸಂಪುಟ ಪುನರಚನೆ ಆಗಲಿ, ಅವರೇ ಮುಂದುವರಿಲಿ. ಸಾಕಷ್ಟು ಸಚಿವರು ಈಗ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾಗೆ ಸಚಿವರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸಚಿವರ ನಡೆಯಿಂದ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಈಗ ಹಿನ್ನಡೆ ಆಗ್ಬೋದು. ಹಾಗಾದರೆ ಹೀಗಾಗಿ ಹೈಕಮಾಂಡ್ ಬಳಿಯೇ ಇತ್ಯರ್ಥಕ್ಕೆ ಡಿ.ಕೆ.ಶಿ ಈಗ ಮುಂದಾಗುವ ಎಲ್ಲ ಲಕ್ಷಣಗಳು ಈಗ ಗೋಚರವಾಗ್ತಾ ಇದ್ದಾವೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಲಿಕ್ಕೆ ಟ್ರಬಲ್ ಶೂಟರ್ ಈಗ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸಿದ್ದರಾಮಯ್ಯನವರ ಒಂದು ಉತ್ತರಾಧಿಕಾರಿಯಾಗಿ ಲೋಕೋಪಯೋಗಿ ಸಚಿವರು ಏನಿದಾರಲ್ಲ ಸತೀಶ್ ಜಾರಕಿಹೊಳಿ, ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅಂತ. ಅದಾದಮೇಲೆ ಅದಕ್ಕೆ ಸಮರ್ಥನೆ ಕೂಡ ಕೊಡೋಕ್ಕೆ ಹೋಗ್ತಾರೆ. ಯಾರು ಸಿದ್ದರಾಮಯ್ಯನವರು ಕೂಡ ಕೊಡ್ತಾರೆ. ಸೈದ್ಧಾಂತಿಕವಾಗಿ ಹೇಳಿರುವಂತಹ ಮಾತದು ಅಂತ. ಹಾಗಾಗಿ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಈಗ ನಾನು ಆ ಒಂದು ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೆಸ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆನೇ ಬೇಡ ಅಂತ ಹೇಳ್ತಾ ಇದ್ರು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ್ ನಂದಗುಡಿ ಕೊಡ್ತಾ ಹೋಗ್ತಾರೆ. ಆನಂದ್, ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇರೋದು ಪವರ್ ಶೇರಿಂಗ್ ವಿಚಾರ. ಇನ್ನೊಂದು ಕಡೆ ಈಗ ನಾಯಕತ್ವ ಬದಲಾವಣೆನೋ ಅಥವಾ ಸಂಪುಟ ಪುನರಚನೆನೋ ಅನ್ನುವಂತಹ ಚರ್ಚೆ ಬೆನ್ನಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ನವೆಂಬರ್ 15ನೇ ತಾರೀಕು ಸಿದ್ದರಾಮಯ್ಯವರು ಕೂಡ ಹೋಗ್ತಾ ಇದ್ದಾರೆ. ರಾಜ್ಯ ರಾಜಕೀಯ ವಲಯದಲ್ಲಿ ಏನಾಗ್ಬೋದು ಮುಂದಿನ ದಿನಗಳಲ್ಲಿ? ನಿಜಕ್ಕೂ ನವೆಂಬರ್ ಕ್ರಾಂತಿ ಆಗುತ್ತಾ? ನಾಯಕತ್ವ ಬದಲಾವಣೆ ಆಗ್ಬೋದಾ? ಹೇಗೆ ಅಂತ ಆನಂದ್? ಸಚಿನ್, ಪ್ರಮುಖವಾಗಿ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಗಮನಿಸ್ತಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಿತ್ಯಂತರ ಉಂಟಾಗ್ತಕ್ಕಂಥ ಎಲ್ಲಾ ಮುನ್ಸೂಚನೆ ಕಾಣ್ತಾ ಇದೆ. ಒಂದ್ ಕಡೆ ನವೆಂಬರ್ 20ನೇ ತಾರೀಕುವರೆಗೂ ಡಿ.ಕೆ. ಶಿವಕುಮಾರ್ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನನಗೆ ಸಿ.ಎಂ. ಸ್ಥಾನವನ್ನ ಕೊಡಿಸಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆನೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ. ಅವರ ಒಂದು ಸಲಹೆಯನ್ನ ಪಡೆದು ಈಗ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಭೇಟಿಗೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನ ಬೆಳೆಸಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಸಂಪುಟ ಪುನರ್ರಚನೆಗೆ ಈಗಾಗಲೇ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಬೇಡ, ನನಗೆ ಸಿ.ಎಂ. ಸ್ಥಾನವನ್ನ ಕೊಡಿ, ಆಗ ಸಚಿವ ಸಂಪುಟ ಪುನರ್ರಚನೆ ಆಗ್ಲಿ, ನನ್ನದೇ ಆದಂತ ಒಂದು ಸಂಪುಟವನ್ನ ನಾನು ರಚನೆ ಮಾಡ್ಕೊಳ್ತೀನಿ ಅನ್ನೊಂದು ಬೇಡಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಇಡ್ತಾ ಇರ್ತಕ್ಕಂಥದ್ದು. ಇದು ಈಗ ಕಾಂಗ್ರೆಸ್ನ ವರಿಷ್ಠರಿಗೆ ಬಹಳಷ್ಟು ಒಂದು ತಲೆನೋವಾಗಿದೆ. ಹಾಗಾಗಿ ವರಿಷ್ಠರು ಯಾವ ರೀತಿಯ ಒಂದು ನಡೆಯನ್ನ ತೆಗೆದುಕೊಳ್ತಾರೆ ಅನ್ನೊಂದು ಕುತೂಹಲ ಸದ್ಯಕ್ಕೆ ಇದೆ. ಈ ಕಡೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹಲವು ಸಚಿವರು ಕೂಡ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು 5 ವರ್ಷವೂ ಕೂಡ ಮುಂದುವರಿತಾರಂದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅನ್ನೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರಿಗೆ ನೇರವಾಗಿ ತಮ್ಮ ಅಭಿಪ್ರಾಯವನ್ನ ಕೆಲವು ಸಚಿವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದು ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ನುಂಗಲಾರದ ತುತ್ತಾಗ್ತಾ ಇದೆ. ಎಲ್ಲಾ ಸಚಿವರು ಕೂಡ ಸಚಿವ ಸ್ಥಾನ ತ್ಯಾಗಕ್ಕೂ ಕೂಡ ಸಿದ್ಧವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರ ಬಳಿಯ ಒಂದು ಸಿ.ಎಂ. ಕುರ್ಚಿ ವಿಚಾರವನ್ನ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಮತ್ತೆ ನವೆಂಬರ್ 15ನೇ ತಾರೀಕು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿ.ಎಂ. ಸಿದ್ದರಾಮಯ್ಯನವರು ಕೂಡ ತೆರಳುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಸಚಿವರನ್ನು ಕೂಡ ಕರೆದುಕೊಂಡು ಹೋಗಿ ಇರ್ತಕ್ಕಂಥ ಒಂದು
ಸಚಿವರ ಒಂದು ಅಭಿಪ್ರಾಯ, ಶಾಸಕರ ಅಭಿಪ್ರಾಯವನ್ನ ಮಂಡನೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದಾರೆ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ನವೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಕ್ಕಂಥ ಎಲ್ಲ ಮುನ್ಸೂಚನೆ ಕಾಣ್ತಾ ಇದೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.